ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ದೊಡ್ಲಮಾರಮ್ಮ ಜಾತ್ರೆಯಲ್ಲಿ ಎನ್ ದೇವರಹಳ್ಳಿ ಭಗತ್ ಸಿಂಗ್ ಸೇವಾ ಸಂಘ ವತಿಯಿಂದ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತ ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡಲಾಯಿತು. ಈ ವೇಳೆ ಗ್ರಾಮದ ಮುಖಂಡ ದಿವಾಕರ್ ರೆಡ್ಡಿ ಮಾತನಾಡಿದರು. ಗ್ರಾಮದ ಆರಾಧ್ಯ ದೇವತೆ ಶ್ರೀ ದೊಡ್ಲಮಾರಮ್ಮ ದೇವಿ ಜಾತ್ರಾ ಉತ್ಸವ ಸಂಭ್ರಮ ಸಡಗರದಿಂದ ಪ್ರತಿ ವರ್ಷ ಬುಡಕಟ್ಟು ಸಂಸ್ಕೃತಿ ಧಾರ್ಮಿಕ ವಿಧಿವಿಧಾನಗಳಂತೆ ಆಚರಿಸಲಾಗುತ್ತದೆ. ಗ್ರಾಮದ ಭಗತ್ ಸಿಂಗ್ ಸೇವಾ ಸಮಿತಿ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತ ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡುತ್ತಿರುವುದು ಪುಣ್ಯದ ಕೆಲಸ. ಪ್ರತಿಯೊಬ್ಬರೂ ದೇವಿಯ ದರ್ಶನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಟಿ ಮಹೇಂದ್ರ, ಸಚಿನ್, ಯೋಗೇಶ್, ಶ್ರೀಧರ್, ಧನಂಜಯ್, ಮಂಜುನಾಥ್, ಉಮೇಶ್, ರಾಘವೇಂದ್ರ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಇದು ಎಂದೇವರಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಆದಿಶಕ್ತಿ ಶ್ರೀ ದೊಡ್ಲಮಾರಮ್ಮ ಜಾತ್ರೆ ಮಹೋತ್ಸವವನ್ನು ಪ್ರತಿ ವರ್ಷ ಅಮಾವಾಸ್ಯೆ ಮಂಗಳವಾರ ಬಿದ್ದರೆ ಮಾತ್ರ ಪ್ರತಿ ದೇಶಾದ್ಯಂತ ಬೇವು ಬೆಲ್ಲ ತಿನ್ನೋದ್ರ ಜೊತೆಗೆ ಆಚರಣೆ ಮಾಡ್ತೀವಿ. ಇಲ್ಲವಾದರೆ ಬುಧವಾರ ಅಥವಾ ಗುರುವಾರ ಅಮಾವಾಸ್ಯೆ ಬಿದ್ದರೆ ನಾವು ಮತ್ತೆ ಬುಧವಾರ ದಿನ ಬೇವು ಬೆಲ್ಲ ತಿಂತೀವಿ. ಆಮೇಲೆ ಈ ಒಂದು ಪ್ರತಿ ವರ್ಷ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ನಮ್ಮ ಭಗತ್ ಸಿಂಗ್ ಸಂಘ ಅಂತೇಳಿ ನಮ್ಮ ಯುವಕರು ಏನು ಹೊರಗಡೆ ಎಲ್ಲ ಯುವಕರು ಉದ್ಯೋಗ ಅರಿಸಿ ಹೋಗಿದಾರೋ ಅವರೆಲ್ಲ ಫಂಡ್ ಪ್ರತಿ ತಿಂಗಳು ಅಂತೇಳಿ ಕಲೆಕ್ಟ್ ಮಾಡ್ಕೊಂಡು ಪ್ರತಿ ವರ್ಷ ಬರೋಂಥ ಭಕ್ತಾದಿಗಳಿಗೆ ಇಲ್ಲಿ ಒಂದು ಭಗತ್ ಸಿಂಗ್ ಒಂದು ಸಂಘ ಪ್ರತಿ ವರ್ಷ ಊಟ, ಮಜ್ಜಿಗೆ ಮತ್ತು ಪಾನಕ 3 ಪ್ರಸಾದ ರೂಪದಲ್ಲಿ ವಿತರಣೆ ಮಾಡ್ತಾರೆ. ಈ ತಾಯಿಯ ಒಂದು ಆಶೀರ್ವಾದದಿಂದ.